ಆಲ್ರೆಡಿ ತಮ್ಮನೇಲಿ ನೋಡಿದ್ರೆ ನಾವು ಈ ವಾರ ಎಲ್ಲಿಗೆ ಬಂದಿದ್ದೀವಿ ಅಂತ ಆಲ್ರೆಡಿ ಗೊತ್ತಾಗಿರುತ್ತೆ. ಫ್ಲವರ್ಸ್ ತೋರ್ಸೋಣ. ಗೆಸ್ ದ ಪ್ಲೇಸ್. ಸೊ ಈ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಇವಾಗ ಎಲ್ಲಿದ್ದೀವಿ? ಈ ಕಡೆ ಲೇಕ್ ಇದೆ. ಇವಾಗ ಹೆಂಗೋಗುತ್ತೆ? ಹಿಂಗೋಗಲ್ಲ. ಹಾಂ, ಆ ಕಡೆಯಿಂದ ಹೋಗಿ ಹಂಗೆ ಹೋಗಿ ಹಂಗೆ ಸುತ್ತರ್ಕೊಂಡು ಹಂಗೆ ಬರೋಣ. ಫೋರ್ತ್ ಇದು, ಇದು ಫಿಫ್ತ್. ನಾವು ಫೋರ್ತ್ ಪಾಯಿಂಟಲ್ಲಿ ಇದ್ದೀವಿ. ಓಕೆ. ಫಿಫ್ತ್ ಪಾಯಿಂಟ್ ಹಾಂ, ಸೊ ಟೋಟಲ್ 8 ಪಾಯಿಂಟ್ಸ್ ಇದ್ದಾವೆ. ಮೇನ್ ಗೇಟ್ ಬಂದುಬಿಟ್ಟು ಈ ಕಡೆ ಬ್ಲೂ ಕಲರಲ್ಲಿ 1 ಅಂತ ಬರೆದಿರೋದು ಮೇನ್ ಗೇಟು. ನಾವು ಈ ಕಡೆ 4th ಗೇಟಿನ ಎಂಟ್ರಿ ಆಗಿದೆ. ಸೊ ಇದು ವೆಸ್ಟ್ ಗೇಟ್. ಹೌದು ಹೌದು, ಬಾ ಹೋಗೋಣ ಬಾ. ಮೇಡಮ್ ಫ್ರೂಟ್ಸ್ ತಿಂತೀರಾ? ಇವಾಗ ತಾನೇ ಎಂಟ್ರಿ ಆಗಿದ್ದೀವಿ, ಗಾರ್ಡನ್ ನೋಡೋಣ, ಆಮೇಲೆ ಫ್ರೂಟ್ಸ್ ಈಗ ಎಂಟ್ರಿ ಆಗ್ಬಿಟ್ಟು ಈಗ ಹಸುವ ಅಂತ ಏನು ಮಾಡೋಣ, ಬಕ್ಕಸೂರ ಥರ ನಮ್ಗೆ ಹೊಟ್ಟೆ ಹಸು ಜಾಸ್ತಿ ಅಲ್ವಾ? ಉಳಿಸ್ಕೊಂಡಿದ್ದಾರೆ. ಅಟ್ಲೀಸ್ಟ್ ಬೊಟಾನಿಕಲ್ ಗಾರ್ಡನ್ ಆಗಿದ್ದು ಇರೋದ್ರಿಂದ ಉಳಿಸ್ಕೊಂಡಿದ್ದಾರೆ. ಇದ್ರೆ ನಮ್ಮ ದಾರಿಲಿ ಇವರು ಒಂದು ಯೂಟ್ಯೂಬ್ ಚಾನಲ್ ಇದು ಮಾಡ್ತಿದ್ದಾರಂತೆ. ಸೊ ಇವರು ಸಿಕ್ಕರು, ಇವರು ಬನ್ನಿ ಮಾತಾಡೋಣ, ಒಂದು 5 ಕ್ವಶನ್ ಕೇಳೋದಿದೆ ಅಂತ ಕೇಳಿದ್ರು. ಸೊ ನಾವು ಈಗ ಇವ್ರ ಜೊತೆ ಒಂದು 2 ಮಾತು ಮಾತಾಡೋಣ. ಇವಾಗ Amardeep Kaur. ಇವಾಗ ಫ್ರಮ್ I am from Bangalore. ಬ್ಯಾಂಗ್ಳೂರ್. Yeah. ಸೊ ಕನ್ನಡ ಬರುತ್ತೆ? ಕನ್ನಡ ಬರುತ್ತೆ. ಓಕೆ ಓಕೆ. ನೋಡಿ ಮದರ್ ಟಂಗ್ ಹಿಂದಿ, ಆಕ್ಸೆಂಟ್ ಅಲ್ಲಿ ಸ್ವಲ್ಪ ಚೇಂಜಸ್ ಇರಬಹುದು, ಬಟ್ ಕನ್ನಡ ತುಂಬಾ ಚೆನ್ನಾಗಿ ಬರುತ್ತೆ. ಕನ್ನಡದಲ್ಲಿ ಬೆಂಗಳೂರಲ್ಲಿ ಕನ್ನಡದಲ್ಲಿ ಸಿಗಾರೆ ಅಪರೂಪ ಆಗ್ಬಿಟ್ಟವ್ರೆ, ಆ ಥರ ಆಗ್ಬಿಟ್ಟಿದೆ. ಬಟ್ ಬೆಂಗಳೂರನ್ನೇ ಮೀಟ್ ಆಗಿದ್ವಿ. ಇವ್ರದ್ದು ಯೂಟ್ಯೂಬ್ ಚಾನಲ್ ಇದೆ ಅಂತ, ಇವ್ರ ಲಿಂಕ್ನ ನಾವು ಪ್ರೊವೈಡ್ ಮಾಡ್ತೀವಿ. ಸೊ ಇವ್ರದಕ್ಕೂ ಸಪೋರ್ಟ್ ಮಾಡಿ. ನಾನು ಕನ್ನಡದ ಬಗ್ಗೆ ತುಂಬಾ ವಿಡಿಯೋಸ್ ಮಾಡಿದ್ದೀನಿ, ತುಂಬಾ ಹಲವಾರು ವಿಡಿಯೋಸ್ ವೈರಲ್ ಹೋಗಿದೆ. ಡೆಫಿನೆಟ್ ಆಗಿ ಚೆಕ್ ಮಾಡಿ. ಹಾಂ, ಶೋರ್ ಆಗಿ. ನಿಮ್ಮ ಯೂಟ್ಯೂಬ್ ಚಾನಲ್ ಏಮಿ ಕೌರ್. ಸೊ ಇದು ಮಾಡಿ, ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಕನ್ನಡವನ್ನು ಬೆಳೆಸಿ, ಕನ್ನಡವನ್ನು ಉಳಿಸಿ. Ask any question. ಎನಿ ಕ್ವಶನ್ಸ್? ಏನಿಲ್ಲ, ಇವ್ರಿಗೆ ನಿಮ್ಮ ಆಲ್ ದಿ ಬೆಸ್ಟ್ ಹೇಳ್ತೀನಿ. ನಿಮ್ಮ ಯೂಟ್ಯೂಬ್ ಚಾನಲ್ ಇನ್ನೂ ಜಾಸ್ತಿ ಬೆಳೀಲಿ. ನಿಮ್ದು ಸಮ್ಡೇ ನಾವು ಕೊಲಾಬ್ರೇಟ್ ಮಾಡೋಣ ಜೊತೆ. ಶ್ಯೂರ್. ಓಕೆ. ಇವತ್ತು ಫಸ್ಟ್ ಟೈಮ್ ಒಬ್ಬರು ಯೂಟ್ಯೂಬರ್ ಬಂದ್ಬಿಟ್ಟು ಯೂಟ್ಯೂಬರ್ ಜೊತೆ ಮಾತಾಡ್ತಾ ಇದ್ದೀನಿ. ಅವ್ರದ್ದು ಮಿಲಿಯನ್ ಗಟ್ಟಲೆ ವ್ಯೂಸ್ ಇದೆ ಅಂತ. ನಾವು ನೋಡಿದ್ರೆ ಇನ್ನು ಈಗ ಸ್ಟಾರ್ಟ್ ಮಾಡಿರೋದು. ಬಟ್ ಯಾ, ಅವ್ರು ಕೆಲವೊಂದು ಆಲ್ವೇಸ್ ಕೇಳಿದ್ರು, ಫಸ್ಟ್ ಇವ್ರು ಒಂದು ಕ್ವಶನ್ಸ್ಗೂ ಬಿಟ್ಟಲ್ಲ, ಎಲ್ಲ ಕ್ವಶನ್ಗೆ ಆನ್ಸರ್ ಮಾಡ್ತಿದ್ದಾರೆ. ಅವರೇ ಅಪ್ರಿಷಿಯೇಟ್ ಮಾಡಿದ್ರು, ಎಲ್ಲ ಕ್ವಶನ್ಸ್ಗೂ ಆನ್ಸರ್ ಮಾಡಿದ್ದೀರಾ ಅಂತ. ಅದು ಹಂಗೆ ನಾಲೆಜು ಅದ್ರ ಬಗ್ಗೆ ಅವರೆಲ್ಲ ಹಂಗೆ ಐತೆ, ಯಾವುದು ಮರ್ತಿಲ್ಲ. ಬಟ್ ಆ್ಯಕ್ಚುಲಿ ಖುಷಿ ಆಯಿತು. ಅಂದರೆ ವಿ ವೇರ್ ಲೈಕ್, ನನಗಂತೂ ನನ್ನ ಫ್ಯೂಚರ್ನ ನೋಡ್ದಂಗಿತ್ತು. ಒನ್ಸ್ ಅಪಾನ್ ಎ ಟೈಮ್ ಎಸ್ ವಿ ಆರ್ ಗೋಯಿಂಗ್ ಟು ಡೂ, ಅಂದರೆ ನಾವು ಯೂಟ್ಯೂಬಲ್ಲಿ ನಮ್ಮ ವೀಡಿಯೋಸು ಅವ್ರ ಥರ ವೈರಲ್ ಆಗ್ತವೆ ಅಂತ ಒಂದು ನಂಬಿಕೆ ಮೇಲೆ ಮಾಡ್ತಾಯಿದ್ವಿ. ಸಪೋರ್ಟ್ ಮಾಡ್ಬೇಕಾಯ್ತಾ? ಅದೇನೋ ಕೊಟ್ಟವ್ರೆ ಗಿಫ್ಟ್, ಫಸ್ಟ್ ಗಿಫ್ಟ್ ಇನ್ ಯೂಟ್ಯೂಬ್. ಅದು 5 ಕ್ವಶನ್ ಆನ್ಸರ್ ಮಾಡೋದು ಕೊಟ್ಟವು ಇದ್ದಾರೆ. ನಾವು ಎಂಟ್ರಿ ಆಗಿ ಈ ಕಡೆ ಲೆಕ್ಕ ಮಾಡಿದ್ದೀವಿ. ಅಂದ್ರೆ ಫ್ಲವರ್ ಶೋ ಇನ್ನೂ ದೂರ ಹೋಗ್ಬಿಟ್ಟು ಫ್ಲವರ್ ಶೋ ದ್ಯಾಟ್ ಸೈಡ್ ಹ್ಯಾವ್ ಟು ಗೋ. ಗ್ಲಾಸ್ ಕಡೆ ಬೇಡ. You will find a glass house there. Go, you will find a citric house, and then if you go straight, then you will find the glass house. Near that there is a flower shop.
ನಾವು ರಿಟರ್ನ್ ಹೋಗ್ಬೇಕೀಗ. ರಿಟರ್ನ್ ಹೋಗ್ಬೇಕಾ? ಅಲ್ಲ ಫ್ಲವರ್ ಶೋಗೆ ಅಂತ ಬಂದ್ಬಿಟ್ಟು ಲೇಕ್ ನೋಡ್ಕೊಂಡು ತಿರ್ಗಾಡ್ತಾ ಇದೀವಿ. ಯಾ ಕಡೆ ಎಂಟ್ರಿ ಗೊತ್ತಿಲ್ಲ, ಯಾ ಕಡೆ ಎಕ್ಸಿಟ್ ಗೊತ್ತಿಲ್ಲ. ಅದು ಮ್ಯಾಪ್ ಬೇರೆ ನೋಡ್ಕೊಂಡ್ ಬಂದಿದ್ದೀವಿ. ಎಷ್ಟು ಶಾಣ ಇಬ್ಬರು ಬ್ರಿಲಿಯಂಟ್ ಪೀಪಲ್ ಇಬ್ಬರು ಒಟ್ಟಿಗೆ ತಿರ್ಗಾಡ್ತಾ ಇದ್ವಲ್ಲ, ಅದಕ್ಕೆ ಬಾ ಹೋಗೋಣ ಬಾ. ಮತ್ತೆ ಟರ್ನ್ ಹಾಕೊಂಡು ಹಾಂ ಸುತ್ತಾಡ್ಕೊಂಡು ಹೋದ್ರೆ ಅದಿನ್ನೂ ದೂರ ಆಗುತ್ತೆ. ಹಿಂಗೆ ಹೋಗ್ಬಿಡೋಣ ಬಾ. ಅವಳು ಏನು ಹೇಳಿದ್ಲು? ಯಾವುದು ಲೊಕೇಶನ್ ಹೇಳಿದ್ಲಾ? ಹಾಂ 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 ಏನು ಮಾಡೋಣ ಗೊತ್ತಾ, ಗುಂಪಲ್ಲಿ ಅನ್ನೋ ಥರ ಗುಂಪು ಎಕಡೆಗೆ ಹೋಗ್ತಿರ್ತದೆ ಆ ಕಡೆ. ಹಾಂ ಆ ಕಡೆ ಹೋಗ್ಬಿಡೋಣ. ಅಷ್ಟೇ ಮಾಡೋಣ. ಒಬ್ರು ಜೈ ಅಂದರೆ ಮತ್ತೆ ಎಲ್ಲರೂ ಜೈ ಅನ್ನೋದು ಅಷ್ಟೇ. ನಾನು ನಡಿಯಷ್ಟು ಇದೈತೆ, ಕಾಲ್ ಕೊಟ್ಟ ಅಂದೇವ್ರು. ಮೊದಲೇ ತೆಳಗಿದೆಯಾ, ಮತ್ತೆ ಇನ್ನೂ ತೆಳಗಾಗ್ಬಿಟ್ಟು ಕಷ್ಟ ಅಂತ. ಹೋಗಿ ಗೋವಾ ಬೇಕಾ? ಈಗ ಬೇಡ, ಅಲ್ಲೇ ನನಗೆ ಹಸು ಹೋಗ್ಬಿಡ್ತು. ಆಯ್ತು, ಇನ್ನು ಹೋಗೋವರೆಗೂ ಕೊಡ್ತಲ್ಲ ಏನು. ಅವ್ರೇನೋ ಡೈಲಾಗ್ ಹೊಡಿತಾರೆ. ಹೇಳಿ ಅಣ್ಣ, ಡೈಲಾಗ್ ಹೇಳಿ. ಚೆನ್ನಾಗಿ ಬಂತು ನೋಡ್ರಿ, ಆ ಹಣ ನೋಡಿ ಎಷ್ಟು ಎನರ್ಜೆಟಿಕ್ ಆಗಿ ಮಾತಾಡ್ತಾರೆ. ಬಿಸ್ನೆಸ್ ಸ್ಟ್ಯಾಟಿಕ್ಸ್. ಪೀಪಲ್ನ ಅಟ್ರಾಕ್ಟ್ ಮಾಡೋದು ಹಿಂಗೆ. ನೋಡಿ, ನಾವು ಅಲ್ಲಿ ಅವ್ರಿಗೆ ಕ್ಯಾಮ್ರಾ ಹಿಡ್ಕೊಂಡು ನಾವು ಅವ್ರ ಹತ್ರ ಹೋದ್ವಲ್ಲ, ಅದಕ್ಕೆ ಇವ್ರನ್ನು ವಾಯ್ಸ್ ರೇಸ್ ಮಾಡ್ಬಿಟ್ಟವ್ರೆ. ಜೋರಾಗಿ ಇದು ಮಾಡ್ತವ್ರೆ. ಹಂಗಂತ ಒಂದು ರೌಂಡ್ ಹೊಡೆದ್ಬಿಡು. ಪಾನಿಪುರಿ ಗೋಲ್ಪಿ ಬನ್ನಿ ಸರ್, ಒಂದು ಟೇಸ್ಟ್ ಮಾಡಿ. ಒಂದು ಪ್ಲೇಟ್ ನಿಮಗೆ ಟೇಸ್ಟ್ ಕೊಡ್ತಾವ್ರೆ. अभी मजा आएगा ना भिड़ो बेली. ಲಾಟ್ರಿ ಸಖತ್ತಾಗಿದೆ. ಡಿಫ್ರೆಂಟ್ ಫ್ಲೇವರ್ಸ್ ಕೊಡ್ತಾ ಇದ್ದಾರೆ ಸ್ಯಾಂಪಲ್ಗೆ. ಇದ್ಯಾವ ಫ್ಲೇವರ್ ಅಂತ ಹೇಳಿ ನೋಡ್ದೆ ಹೇಳ್ಬೇಕು. ನೋಡ್ದೆ ಹೇಳ್ಬೇಕು. ಇದು ಗ್ರೀನ್ ಕಲರ್ ನೋಡ್ತಾ ಇದ್ದಾರೆ, ಚಿಲ್ಲಿ ಅಂತ ಇದೆ ಅಂತ ಗೊತ್ತು. ಗುಡ್. ಅಂದ್ರೆ ನೀವು ವಿವಿಪುರಮಲ್ಲೇ ಸ್ಟಾಲ್ ಹಾಕೊಂಡಿರೋದ? ಹಿಂದಿ ಮೇ ಹೌದಾ? ಅಚ್ಚಾ, ಕನ್ನಡ ಬಿ ಅಂಗಡಿ ಇದೆ ಅಂತ ನ್ಯೂ ಫೇಮಸ್ ಗೋಲ್ಗಪ್ಪ ಅಂತ. ಎಷ್ಟು ಇಯರಿಂದ ಅಲ್ಲಿ ನೀವು ಮಾಡ್ತಾ ಇರೋದು? 6 ವರ್ಷ. ಏನ್ರಿ ಒಬ್ರೇ ತಿಂದ್ರಲ್ಲ? रुको जरा सबर करो, बोला धक्का बुक्की नहीं करने का, आराम से लेने का. हाँ, ಕಣ್ಣು ಬಿಟ್ಟಿ ತಗೊಳಪ್ಪ ತಿನ್ನು ಅಂತ ಕೊಟ್ಟವನೆ. ನೋಡಿ, ನಾನು ತಿಂದ್ಮೇಲೆ ಟೇಸ್ಟ್ ಆಗೈತೆ ಅಂದ್ರೆ ಮೇಡಮ್ ಟ್ರೈ ಮಾಡ್ತಾರೆ. ಇದು ಹೇಗಿದೆ? ಚೆನ್ನಾಗಿದೆಯಾ? ತೊಂದರೆ ಇನ್ನೊಂದು ಫ್ಲವರ್ ಶೋ ಮಾಡೋದ? ನಾವು ಇಲ್ಲೇ ತಿನ್ಕೊಂಡು ಕುಂತ್ಕೊಂಡ್ರೆ ಟೈಮ್ ಆಗ್ತದ. ಹೋಗ್ಬೇಕು ಬಡ ಬಡ. ಹ್ಞೂ, ಸೌಂದರ್ಯ, ಇದು ಫ್ಲವರ್ ಶೋ ಹಾಕೋವಲ್ತು, ನಾವು ತಿನ್ನೋ ಶೋ ಆಗ್ತೈತೆ. ಇದಕ್ಕೆ ನೋಡು, ಬೇಡ ಬೇಡ, ಜಾಸ್ತಿ ಆಗ್ಬಿಟ್ರೆ ಮತ್ತೆ ಒಂದು ಸಾಕು. ಹಂಗೂ ಹಿಂಗೂ ರೂಟ್ ಕಂಡಿಡ್ಕೊಂಡು ಗ್ಲಾಸ್ ಹೌಸ್ ಹತ್ತತ್ರ ಬಂದಿದ್ದೀವಿ ನೋಡಿ. ಗ್ಲಾಸ್ ಹೌಸ್ ಕಾಣಿಸ್ತು ಫೈನಲಿ.
ಸೊ ಒಂದು ನಮ್ಮ ಹಿಂದ್ಗಡೆನೇ ಗ್ಲಾಸಸ್ ಕಾಣ್ತಾ ಇದೆ ಅಲ್ಲ, ಅಂತೂ ಇಂತೂ ದಾರಿ ಹುಡ್ಕೊಂಬಂದ್ವಲ್ಲ. ಸೊ ಅದಕ್ಕೆ ನಾವು ಒಂದೆರಡು ಕ್ವಶನ್ ಕೇಳ್ಬೇಕಂತ ಇದ್ದೀನಿ. ಹೇಳಿ ಹೇಳಿ. ಏನಂದರೆ ಇದು ಈ ವರ್ಷ ಫ್ಲವರ್ ಥೀಮ್ ಮಾಡ್ತಾ ಇರೋದು ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಇದರ ಟೀಮಲ್ಲಲ್ವಾ. ಸೊ ಪೂರ್ಣಚಂದ್ರ ತೇಜಸ್ವಿ ಬಗ್ಗೆ ನಿನ್ಗೆ ಎಷ್ಟು ಗೊತ್ತು ಅಂತ ಒಂದೆರಡು ಕ್ವಶನ್ ಆಯಿತಾ. ನೀನು 12th ಸ್ಟ್ಯಾಂಡರ್ಡ್ ಓದಿದೀಯ ಅಲ್ವಾ? ನಾನು 12th ಓದಿಲ್ಲ, ನಾನು ಓದಿರೋ ಡಿಪ್ಲೊಮೊ. ಸಾಕು. ಓಕೆ, 12th ಸ್ಟ್ಯಾಂಡರ್ಡ್ ನೀನು ಓದಿಲ್ವಲ್ಲ. ಈಗ ನಾನು 12th ಸ್ಟ್ಯಾಂಡರ್ಡ್ ಓದ್ತಾ ಇರಬೇಕಾದ್ರೆ ನಮಗೆ ನಮಗೊಂದು ಪಾಠ ಇತ್ತು, ಕೃಷ್ಣಗೌಡರ ಆನೆ ಅಂತ ಕನ್ನಡದಲ್ಲಿ. ಅದನ್ನ ಬರೆದಿದ್ದು ಪೂರ್ಣಚಂದ್ರ ತೇಜಸ್ವಿ ಅವರು. ಆ ಕತೆ ಹೆಂಗಿತ್ತು ಅಂದರೆ ಇಟ್ ವಾಸ್ ಪ್ಯೂರ್ ಇನ್ವಾಲ್ವ್ಮೆಂಟ್. ನಮಗೆ ಯಾವಾಗಲೂ ಚಿಕ್ಕ ಚಿಕ್ಕ ಕತೆನ ಕೇಳಿ ಚಿಕ್ಕ ಚಿಕ್ಕ ಇದನ್ನು ಮಾಡಿ ನಮ್ಗೆ ಚಿಕ್ಕ ಚಿಕ್ಕ ಕತೆನ ಕೇಳಿನೇ ಅಭ್ಯಾಸ. ಬಟ್ ಫಸ್ಟ್ ಟೈಮ್ ಕೃಷ್ಣಗೌಡರ ಆನೆ ಒಂದು ಫುಲ್ ಡ್ರಾಮಾ ಓದಿದ್ದು ಆ ಇಯರಲ್ಲಿ. ಇಟ್ ವಾಸ್ ಆಸಮ್ ಅನ್ನಿಸ್ತು. ನೀವು ಡ್ರಾಮಾನು ಮಾಡಿದ್ರಾ? ಇಲ್ಲ ಡ್ರಾಮಾ ಎಲ್ಲ ಮಾಡಿಲ್ಲ, ಬಟ್ ಇಟ್ ವಾಸ್ ಕ್ಲಾಸಲ್ಲೆಲ್ಲ ಮಾಡಿದ್ವಿ. ಇಟ್ ವಾಸ್ ಫನ್. ಆಮೇಲೆ ಇನ್ನೊಂದೇನು ಗೊತ್ತಾ, ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಒಂದು ಫೇಮಸ್ ಬುಕ್ ಇದೆ, ಚಿದಂಬರ ರಹಸ್ಯ ಅಂತ. ಚಿದಂಬರ ರಹಸ್ಯ. ಅದು ಆ ಬುಕ್ದು ಇನೋವೇಟಿವ್ ಏನಂದರೆ ಆ ಬುಕ್ದು ಯುನಿಕ್ನೆಸ್ ಏನಂದರೆ ಅದು ರ್ಯಾಷನಲ್ ಥಿಂಕಿಂಗ್ನ ಪ್ರಮೋಟ್ ಮಾಡ್ತದೆ. ಅದು ಹೆಂಗಂದರೆ ಒಂದು ದೇವಸ್ಥಾನದಲ್ಲಿ ಸಡನ್ನಾಗಿ ಒಂದು ರಾತ್ರಿ ಕಳ್ತನ ಆಗ್ಬಿಡುತ್ತೆ. ಅದು ಕಳ್ತನ ಅಂತಲ್ಲ, ಒಂದು ವಿಚಿತ್ರ ಘಟನೆ ನಡೀತದೆ. ನೋವೆಲ್ಲು ಒಂದು ವಿಚಿತ್ರ ಘಟನೆ ನಡೀತದೆ. ಅಲ್ಲಿ ಊರ್ ಜನ ಎಲ್ಲ ಏನ್ ಮಾಡ್ತಾರೆ ಅಂತಂದ್ರೆ, ಅದು ದೇವ್ರು ಮಾಡಿದ್ದು ಅಂತ ಮೂಢನಂಬಿಕೆಲಿ ಇದು ಮಾಡ್ತಾ ಇರ್ತಾರೆ. ಬಟ್ ಅದೇ ಊರಲ್ಲಿರೋ ಒಬ್ನು ಸೈಂಟಿಫಿಕ್ ಅಂದ್ರೆ ಅದನ್ನ ಇನ್ವೆಸ್ಟಿಗೇಷನ್ ಮಾಡಿ ಅದು ಮೂಢನಂಬಿಕೆಯಿಂದ ಅದನ್ನೆಲ್ಲ ಮಾಡ್ಬಿಟ್ಟು ಅದು ಹಂಗೆ ಮೂಢನಂಬಿಕೆ ಅಲ್ಲ ಇದಲ್ಲ, ಸೊ ರ್ಯಾಷನಲ್ ಥಿಂಕಿಂಗ್ ಮಾಡಬೇಕು ಅಂತ ಆ ನೋವಲ್ಲಿಂದ ಅವ್ರು ಪ್ರಮೋಟ್ ಮಾಡ್ತಾರೆ. ಸೊ ಚಿದಂಬರ ರಹಸ್ಯದು ಇದು. ಈಗೂ 12th ಸ್ಟ್ಯಾಂಡರ್ಡ್ ನೀವು ಓದ್ತಾ ಇದ್ರೆ ಹುಡುಗರೆ, ನಿಮಗೆ ಇನ್ನೂ ಆ ಕೃಷ್ಣಗೌಡರ ಆನೆ ಡ್ರಾಮಾ ಇದೆಯಾ ಇದ್ರೆ ಒಂದು ಕಮೆಂಟ್ ಮಾಡಿರಿ. ಸೌಂದರ್ಯ, ಫ್ಲವರ್ ಶೋಗೆ ಹೋಗೋಣ ಅನ್ಕೊಂಡಲ್ಲ, ಫ್ಲವರ್ ಶೋ ಎಕ್ಸ್ಪೆಕ್ಟೇಷನ್ ಏನಿತ್ತು? 1 hour ಅಲ್ಲಿ ಹೋಗಿ ಫ್ಲವರ್ ನೋಡ್ಕೊಂಡು ಮನೆಗೆ ಹೋಗಿ ಮಲ್ಕೊಂಬಿಡೋಣ ಅಂತ. ಸ್ವಲ್ಪ ಹಿಂದಕ್ಕೆ ಹಂಗೆ ಟರ್ನ್ ನೋಡಿ, ಅದು ಲೈನ್ ನೋಡ್ರಿ, ಅದು ಹೇಳ್ತಾನೆ ಐತೆ ಯಪ್ಪ. ಹೋಗ್ತೀವಲ್ಲ, ನನ್ಗೆ ಯಾಕೋ ಡೌಟ್ ಅನಿಸ್ತೈತೆ, ಇವತ್ತು ಸಂಜೆ 6 ಆಗುತ್ತೋ 7 ಆಗುತ್ತೋ ನಮ್ಮ ಮುಗಿಯೋದ್ರೊಳಗಡೆ. ವೀಕೆಂಡ್ ಪ್ರಾಬ್ಲಮ್ಸ್ ಏನು ಮಾಡಕ್ಕೆ ಬರೋದು. ಬನ್ನಿ ಹೋಗ್ಲಿ, ನೀನು ನಿಂದ್ರಣ. ಬಟ್ ಬಂದಿರೋದೇ ನೋಡೋಕ್ಕೆ, ನೋಡಲೇಬೇಕು. ಅದಕ್ಕೆ ಹೋಗೋಣ, ಬಂದಿಲ್ಲ ನೀನು ನಿಂದ್ರಣ. ಡೈನೋಸರ್ ಅದು ಡೈನೋಸರ್ ಇದರಿಂದ ಮಾಡಿದ್ದಾರೆ. ಓಹ್, ಮೆಣಸಿನ್ಕಾಯಿಂದ ಮಾಡಿರೋದಾ? ಹಾಂ, ಕಾಣ್ತಿಲ್ಲ ನೀಟಾಗಿ, ಅಲ್ಲಿ ಹತ್ರ ಹೋದ್ರೆ ಗೊತ್ತಾಗುತ್ತೆ. ಹೋಗ್ತೀವ ಇವತ್ತು? ಯಾರು ಕೇಳೋದು? ಯಾರನ್ನು ಕೇಳೋಕ್ಕಿಲ್ಲ, ಬಂದೀವಿ, ನೈನ್ ನಿಂದಿರಬೇಕು, ನೋಡಬೇಕು, ಹೋಗ್ಬೇಕು. ಪಕ್ಕದಲ್ಲೇ ಐತೆ ಕ್ಲಾಸ್, ಜಂಪ್ ಮಾಡ್ಕೊಂಡು ಹೋಗ್ಬಿಡಿ. ಎಲ್ಲಕ್ಕೆಲ್ಲ ಓಡಿಸ್ಬೇಕಂತಿದೆಯಾ ಇಲ್ಲಿ? ಹ್ಞೂ, ಆಮೇಲೆ ಫುಲ್ಲು ಟ್ರಾಲು. ಫುಲ್ ಟ್ರಾಲು. ನಮ್ಮ ಆಡಿಯನ್ಸ್ ನಮಗೆ ಬೈದ್ಬಿಡ್ತಾರೆ, ಸುಮ್ಕಿರಿ ಹುಡ್ಕೊಂಬಂದು ಹೊಡೆದ್ರೆ ಆಶ್ಚರ್ಯ ಇಲ್ಲ. One day later. How is the Josh? ವಿಸಾ ಜೋಶ್ ಅಂದರೆ ಎಕ್ಸ್ಪೆಕ್ಟೇಷನ್ ಏನೋ ಇಟ್ಕೊಂಡ್ಬಿಟ್ಟು ವೋಟಿಂಗ್ ಬಿಡ ಮಾಡ್ಕೊಂಬಂದ್ಬೇಡ ಅಂತ ಬಂದರೆ ನೋಡಿದ್ರೆ ಫ್ಲವರ್ ಶೋ ಟೈಮಲ್ಲಿ ಮಾತ್ರ ಇರುತ್ತೆ.
One eternity later. ನಾವು ಎಂಟ್ರಿ ಆಗಿದ ತಕ್ಷಣ ನಮಗೆ ಫಸ್ಟ್ ಕಾಣಿಸಿದ್ದೆ ನಿಸರ್ಗದ ಮಧ್ಯದಲ್ಲಿ ಇರೋ ಪೂರ್ಣಚಂದ್ರ ತೇಜಸ್ವಿ ಅವರ ಸ್ಟ್ಯಾಚ್ಯೂ. ಪೂರ್ಣಚಂದ್ರ ತೇಜಸ್ವಿ ಅವರ ಬಗ್ಗೆ ಮಾತಾಡಬೇಕಂದ್ರೆ ಅವರೊಬ್ಬ ಕನ್ನಡದ ಪ್ರಸಿದ್ಧ ಲೇಖಕ, ನವಲಕಾರ, ಕಥೆಕಾರ, ಪ್ರಕೃತಿಯ ಪ್ರೇಮಿ, ಚಿತ್ರಕಲಾವಿದ, ಛಾಯಾಚಿತ್ರಕಾರ ಮತ್ತು ಪರಿಸರ ಚಿಂತಕ. ಸೊ ಅವರು ಡಿಫ್ರೆಂಟ್ ರೋಲ್ಸ್ನ ತಗೊಂಡಿದ್ದಾರೆ. ಅವರು ಬರೀ ಲೇಖಕ ಆಗಿ ಅಷ್ಟೇ ಅಲ್ಲ, ವಿವಿಧವಾಗಿಯೂ ಕೆಲಸ ಮಾಡಿದ್ದಾರೆ. ಅವರು ಹುಟ್ಟಿದ್ದು 1938ರಲ್ಲಿ ಕುಪ್ಪಳ್ಳಿಯಲ್ಲಾದರೆ ಮರಣ ಹೊಂದಿದ್ದು 2007ರ ಮೂಡಿಗೆರೆಯಲ್ಲಿ. ತೇಜಸ್ವಿ ಅವ್ರದ್ದು ಒಂದು ಡಿಫ್ರೆಂಟ್ ಥಿಂಗ್ ಏನಂದರೆ, ಅವರು ಬರವಣಿಗೆಗಳಲ್ಲಿ ಗ್ರಾಮ ಜೀವನ, ಪರಿಸರ, ವೈಜ್ಞಾನಿಕ ಮನೋಭಾವ ಮತ್ತು ಹಾಸ್ಯ ಇವೆಲ್ಲವೂ ತುಂಬ ಬಲವಾಗಿ ಕಾಣ್ತಾ ಇರುತ್ತೆ. ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರೋ ಫೇಮಸ್ ನಾವೆಲ್ಸ್ ಅಂದರೆ ಕಾರ್ವಾಲೋ. ಇದು ಸಾಹಸ, ಪ್ರಕೃತಿ ಮತ್ತು ತತ್ವಜ್ಞಾನದ ಶೈಲಿಯಲ್ಲಿ ಬರೆದಿದ್ದಾರೆ. ಇದರ ಸಾರಾಂಶ ಹೇಳಬೇಕು ಅಂದರೆ, ಪಶ್ಚಿಮ ಘಟ್ಟಗಳಲ್ಲಿ ಒಂದು ಅಪರೂಪವಾದ ಹಕ್ಕಿ ಅಧ್ಯಯನ ಮಾಡೋದಕ್ಕೆ ಒಬ್ಬ ವಿಜ್ಞಾನಿ ಮಾಡುವ ಸಾಹಸ ಮತ್ತು ಅದನ್ನು ಹಾಸ್ಯ ರೂಪದಲ್ಲಿ ಮತ್ತು ಪ್ರಕೃತಿಯ ದೃಶ್ಯಗಳನ್ನು ಹಾಗೂ ತತ್ವಜ್ಞಾನದ ಜೊತೆಗೆ ವಿಜ್ಞಾನಕ್ಕೆ ಮಾನವನಿಗೆ ಆಸಕ್ತಿ ಮತ್ತು ಗ್ರಾಮೀಣ ಜೀವನದ ಸೌಂದರ್ಯವನ್ನು ಇದು ಈ ಕಾರ್ವಾಲೋ ನೋವೆಲ್ ತೋರಿಸ್ತದೆ. ಇದೇ ರೀತಿ ಅವರು ಬರೆದಿರೋ ಇನ್ನೊಂದು ಬೆಸ್ಟ್ ನೋವೆಲ್ ಅಂದರೆ ಅಬಚೂರಿನ ಪೋಸ್ಟ್ ಆಫೀಸ್. ಇದು ಶೈಲಿ, ಹಾಸ್ಯ ಮತ್ತು ಗ್ರಾಮೀಣ ಜೀವನದ ಮೇಲೆ ಜಾಸ್ತಿ ಫೋಕಸ್ ಮಾಡ್ತದೆ. ಇದರ ಸಾರಾಂಶ ಅಂದರೆ, ಸಣ್ಣ ಹಳ್ಳಿಯಲ್ಲಿರುವಂಥ ಪೋಸ್ಟ್ ಆಫೀಸ್ ಸುತ್ತಲೂ ನಡೆಯುವ ಹಾಸ್ಯದ ಘಟನೆಗಳನ್ನು ಈ ನೋವೆಲಲ್ಲಿ ಚೆನ್ನಾಗಿ ಬರೆದಿದ್ದಾರೆ. ಇವರು ಬರೆದಿರುವ ಇನ್ನೊಂದು ಚೆನ್ನಾಗಿರೋ ನೋವೆಲ್ ಅಂದರೆ ಜುಗಾರಿ ಕ್ರಾಸ್. ಇದು ಸಸ್ಪೆನ್ಸ್ ಮತ್ತು ಸಾಹಸ ಮೇಲೆ. ಇದರ ಸಾರಾಂಶ ಬಂದ್ಬಿಟ್ಟು ಏನಿದೆ ಅಂದರೆ, ಅಪರಾಧ, ರಹಸ್ಯ ಮತ್ತು ಉತ್ಕಂಠವಾದ ಕಥೆ. ಇದು ಕನ್ನಡದ ಹಳ್ಳಿಗಳ ಹಿನ್ನೆಲೆ ಪಾಠಕಾರನನ್ನು ಕತೆಗೂಡಿ ಹಿಡಿಯುವ ರೀತಿಯಲ್ಲಿ ಗ್ರಾಮೀಣ ಜೀವನವನ್ನು ನೈಜವಾಗಿ ಚಿತ್ರಿಸಲಾಗಿದೆ. ಪೂರ್ಣಚಂದ್ರ ತೇಜಸ್ವಿ ಅವ್ರ ಬಗ್ಗೆ ಮಾತಾಡ್ತಾ ನನ್ನೊಳಗಿಂದನೇ ಒಂದು ಪೋಯಮ್ ಬರ್ತಾಯಿದೆ, ಹೇಳ್ತೀನಿ, ಕೇಳಿಸ್ಕೊಂಡು ಹೇಗಿದೆ ಹೇಳಬೇಕು. ಮಣ್ಣಲ್ಲಿ ಕಾಲಿಟ್ಟು ನಡೆದವನು ಆಕಾಶದ ಕನಸುಗಳಿಗೂ ಭಯಪಡುವುದಿಲ್ಲ. ಕಾಡು ಹೇಳೋದಿಲ್ಲ ಭಾಷಣ, ಆದರೆ ಬದುಕು ಕಲಿಸಿಬಿಡುತ್ತದೆ. ಬೆವರು ಸುರಿದ ಕೈಗಳೇ ಸತ್ಯವನ್ನು ಮೊದಲು ಮುಟ್ಟುತ್ತವೆ. ಬಾಯಿಂದಲ್ಲ, ಬದುಕಿನಿಂದ ಮನುಷ್ಯನು ತನ್ನನ್ನು ತಾನು ಬರೆಯುತ್ತಾನೆ.